ನಮಸ್ಕಾರ, ನೀವು ನೋಡ್ತಾ ಇದ್ರೆ ವಿಡಿ3 ನ್ಯೂಸ್. ನಾನು ವಿಶ್ವ ಗಾಯಕ್ವಾಡ್. ಇಂದಿನ ಮುಖ್ಯ ಸುದ್ದಿ: ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದು ಕುಡುಕರ ಅಡ್ಡ ಅಂತ ಹೇಳಬಹುದು. ಆ ಸರ್ಕಾರಿ ಸ್ಕೂಲ್ ಮೈದಾನ ಇಂದು ಬಯಲು ಮೈದಾನ ಅಂತ ಹೇಳಬಹುದು. ಇದು ನಮ್ಮ ಬೀದರ್ನ ತಳಘಾಟ್ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಮಕ್ಕಳಿಗೋಸ್ಕರ ಆಟ ಆಡುವ ಮೈದಾನವಿಲ್ಲ. ಇದೇ ಮೈದಾನ ಆದರೆ ಇಂದಿನ ಅದು ಪರಿಸ್ಥಿತಿ ಯಾವ ತರ ಆಗಿದೆ ಎಂಬುದನ್ನು ನಾವು ವಿಡಿಯೋದಲ್ಲಿ ತೋರಿಸ್ತೀವಿ. ಯಾಕಂದ್ರೆ ದಿನಾಲು ಪ್ರತಿನಿತ್ಯ ಕೆಲವು ಕುಡುಕರು ಪುಂಡರು ಅಂತ ಹೇಳಬಹುದು ಅಲ್ಲೂ ಸರಾಯಿ ಕುಡಿದು ಬಾಟಲ್ ಹೇಗೆ ಎಸೆಯುತ್ತಾರೆ, ಹೇಗೆ ಬೀಸಾಕಿದ್ದಾರೆ, ಅದರಿಂದ ಮಕ್ಕಳಿಗೆ ಯಾವ ತರ ಒಂದು ತೊಂದರೆ ಅನುಭವಿಸ್ತಾ ಇದ್ದಾರೆ, ಅಲ್ಲಿನ ಸಮಸ್ಯೆ ಏನು ನಾವು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ತಳಘಾಟ್ ಸರ್ಕಾರಿ ಕಿರಿಯ ಪ್ರಾಥಮಿಕದ ಒಂದು ಸುಂದರ ನೋಟ. ಇದು ತಳಘಾಟ್ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ವ್ಯವಸ್ಥೆ ಯಾವ ತರ ಕಾಣ್ತಾ ಇದೆ ಈ ವಿಡಿಯೋದಲ್ಲಿ ತಾವು ನೋಡ್ತಿರಬಹುದು. ಇಂಥ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಶಿಕ್ಷಣ ಪಡೋದಾದರೆ ಹೇಗೆ? ಇದು ಮಕ್ಕಳ ಒಂದು ಶಿಕ್ಷಣ ಮಂದಿರ. ಇದರ ವ್ಯವಸ್ಥೆ ಹದಗೆಟ್ಟಿದೆ. ಇದಕ್ಕೆ ಕಾರಣ ಯಾರು? ಇಲ್ಲಿ ಸುಮಾರು ವರ್ಷಗಳಿಂದ ದಿನಗಳಿಂದ ಸಾಯಂಕಾಲ ಆದ ತಕ್ಷಣ ಕುಡುಕರ ಪುಂಡರ ಒಂದು ಪ್ರವೇಶ ಇಲ್ಲಿ ಆಗುತ್ತೆ. ಇದು ಸರ್ಕಾರಿ ಸ್ಕೂಲ್ನ ಮೇಲ್ಛಾವಣಿಯನ್ನು ತಾವು ನೋಡಬಹುದು. ಹೇಗೆ ಸರಾಯಿ ಕುಡಿದು ಬಾಟಲ್ನ ಪುಡಿ ಮಾಡಿದ್ದಾರೆ. ಇದರಿಂದ ಕಷ್ಟ ಅನುಭವಿಸ್ತಾ ಇದ್ದಾರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು. ಮಕ್ಕಳು ಆಟವಾಡಬೇಕಾದರೆ ಆಟದ ಮೈದಾನ ಬೇಕು. ಈ ಮೈದಾನದಲ್ಲಿ ಈ ತರ ವ್ಯವಸ್ಥೆ ಇದ್ದರೆ ಮಕ್ಕಳ ದೈಹಿಕ ಕುಂಠಿತ ಆಗುವುದು ಅಂತೂ ಗ್ಯಾರಂಟಿ. ಇದಕ್ಕೂ ಹೊಣೆ ಯಾರು? ಕೂಡಲೇ ಇದನ್ನು ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಬೇಕು. ಈ ಶಾಲೆಯಲ್ಲಿ ನೀರಿನ ಸೌಲಭ್ಯ ಹಾಗೂ ವಿದ್ಯುತ್ ಸೌಲಭ್ಯ ಇಲ್ಲ. ಈ ಶಾಲೆಗೆ ಕೂಡಲೇ ದುರಸ್ತೀಕರಣ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗುತ್ತೆ. ಅಲ್ಲಿನ ಶಿಕ್ಷಕರ ಏನು ಮಾತು ಅನ್ನೋದು ಕೇಳೋಣ. ನನ್ನ ಹೆಸರು ಪ್ರಭಾವತಿ. ನಮ್ಮ ಸ್ಕೂಲ್ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಳಘಾಟು, ಈ ಬೀದರ್ ತಾಲೂಕಿನಲ್ಲಿ ಇದೆ ಅಂತೇಳಿರಿ. ಇಲ್ಲಿ ಏನಿಲ್ಲ ರೀ ಸಮಸ್ಯೆ ಅಂದ್ರೆ ಒಂದು ಸ್ವಲ್ಪ ನಾವು ಮುಂಜಾನೆ ಬರೋ ಹೊತ್ತಿಗೆ ಏನದ ಅಂದ್ರೆ ಎಲ್ಲರೂ ಏನದ ಅಂದ್ರೆ ಸ್ವಲ್ಪ ಇದು ಶರಿ ಏನೇನೋ ಸಿಗರೇಟು ಅದನ್ನ ದಿವಸ ಏನದ ಅಂದ್ರೆ ಊಟ ತಂದು ಎಲ್ಲ ತಂದು ಏನದ ಅಂದ್ರೆ ಅಂದ್ರೆ ಇಲ್ಲಿ ಮಾದಕ ಪದಾರ್ಥಗಳು ಜಾಸ್ತಿ ಬೀಸಾಕ್ತಾರೆ. ಹ್ಞೂ ರೀ, ಅದ್ರಲಿಂದ ಜರ ಏನಾಗ್ಲತ್ತದ ಮಕ್ಕಳಿಗೆ ಏನ್ ಬಿ ಎಫೆಕ್ಟ್ ಬಿ ಆಗ್ಬೋದು. ಆಮೇಲೆ ಅಡ್ಗೆ ಮಾಡೋರು ದಿವಸ ತೆಗಿಬೇಕ್ರಿ, ಅವರಿಗೆ ಬೇಸರಿಕೆ ಅಂತೇಳಿ ಅಷ್ಟೇ, ಮತ್ತೇನು ಪ್ರಾಬ್ಲಮ್ಮು. ಆಮೇಲೆ ಸ್ವಲ್ಪ ನೀರಿಂದು ವ್ಯವಸ್ಥೆ ಬೇಕ್ರಿ. ಇಲ್ಲಿ ನೀರು ಕುಡಿಯಕ್ಕೆ ಇಲ್ಲ ಮೇಡಮ್, ನೀರು ಕುಡಿಯಕ ಬಳಸಕ ತರ್ತಾರೆ ನೀರು ತರ್ತಾರ ಕಡೆಗೆ ಇಲ್ಲಿ ಸ್ಕೂಲ್ನಾಗ ಇಲ್ರಿ. ಅಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಸರಿಯಾಗಿ ಮುರಿದ್ರಿ, ಅದೇನ ರಿಪೇರ್ ಆಗಿಲ್ಲ. ಹೌದ್ರಿ, ರಿಪೇರ್ ಆಗಿ. ಶೌಚಾಲಯ ಅವರಿ 5 ಅವರಿ. ಆಮೇಲೆ ಶೌಚಾಲಯ ಸಲಿಂದ ಏನದ ಅಂದ್ರೆ ನೀರಿನ ವ್ಯವಸ್ಥೆ ಇಲ್ಲ ಸಲಿಂದ ನಾವು ಏನದ ಅಂದ್ರೆ ಉಪಯೋಗಿಸಲ್ಲ ರೀ.